one more important current affair. For the first time, India starts its overseas IIT campus at Tanzania. ಚಲೋ ಹಾಗಿದ್ರೆ ಸೊ IIT ಕಾನ್ಸೆಪ್ಟ್ಸ್ಗೆ ನೆಕ್ಸ್ಟ್ ತಾಂಜೇನಿಯಾದಲ್ಲಿ ಇತ್ತೀಚೆಗೆ ಏನಪ್ಪ ಅಂದರೆ ಭಾರತದ ಮೊದಲ ಹೊರದೇಶದ IIT ಕ್ಯಾಂಪಸ್ ಯಾರು ಸ್ಟಾರ್ಟ್ ಮಾಡ್ತಿದ್ದಾರಪ್ಪ ಅಂದರೆ IIT ಚೆನ್ನೈ. ಯಾರು ಸ್ಥಾಪನೆ ಮಾಡ್ತಿದ್ದಾರೆ? IIT ಚೆನ್ನೈ. ಎಸ್, ಭಾರತದ ಮೊದಲ ಹೊರದೇಶದ IIT ಕ್ಯಾಂಪಸ್. ಭಾರತದ ಮೊದಲ ಹೊರದೇಶದ IIT ಕ್ಯಾಂಪಸ್ ಅಂತ ಕರಿತೀವಿ. ರೀಸೆಂಟ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ, ಸೊ ನಾವು ತಾಂಜೇನಿಯಾದಲ್ಲಿ ನಾವೇನು ತಾಂಜೇನಿಯಾದ ಜಂಜಿಬಾರ್ ಎಲ್ಲಿ? ತಾಂಜೇನಿಯಾದ, ಇಟ್ ಈಸ್ ಅ ಆಫ್ರಿಕನ್ ಕಂಟ್ರಿ. ಓಕೆ, ಇಟ್ ಈಸ್ ಆಫ್ರಿಕನ್ ಕಂಟ್ರಿ, ಆಫ್ರಿಕನ್ ಕಾಂಟಿನೆಂಟಲ್ಲಿ ಬರುವಂಥ ಕಂಟ್ರಿ. ತಾಂಜೇನಿಯಾದ ಜಂಜಿಬಾರಲ್ಲಿ ಯಾವುದು? IIT ಮದ್ರಾಸ್. ಯಾರು? IIT ಮದ್ರಾಸ್ ಮೀನ್ಸ್ ಚೆನ್ನೈ. ಓಕೆ, IIT ಮದ್ರಾಸ್. ಎಸ್, IIT ಮದ್ರಾಸ್ ಅವ್ರು ಏನು ಮಾಡ್ತಿದ್ದಾರಪ್ಪ ಅಂದರೆ ಇತ್ತೀಚೆಗೆ ಸ್ಥಾಪನೆ ಮಾಡ್ತಾರೆ. ಇದು ಭಾರತದಿಂದ ಹೊರಗಡೆ ಸ್ಥಾಪನೆ ಆಗುತ್ತಿರುವ ಮೊದಲ IIT. ಭಾರತದ ಹೊರಗಡೆ ಸ್ಥಾಪನೆ ಆಗ್ತಿರುವ ಮೊದಲ IIT. ಇದನ್ನು ಯಾವ ಅಂಡರ್ ಸ್ಥಾಪನೆ ಮಾಡ್ತಿದ್ದಪ್ಪ ಅಂದರೆ 2020 NEP, ನ್ಯೂ ಎಜುಕೇಷನ್ ಪಾಲಿಸಿ 2020 ಏನು ಹೇಳ್ತದೆ ಅಂದರೆ ಅದ್ರ ಪ್ರಕಾರ ನಾವೇನು ಮಾಡ್ಲಿಕ್ಕತ್ತೀವಿ, ಇದನ್ನ ಸ್ಥಾಪನೆ ಮಾಡ್ತಾ ಇದ್ದೀವಿ. ಯಾವುದು? 2020 ನ್ಯೂ ಎಜುಕೇಷನ್ ಪಾಲಿಸಿ 2020. ಓಕೆನಾ? ಕರ್ನಾಟಕದಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ, ಬಿಕಾಸ್ ಅವ್ರು SEP ತರ್ತಾ ಇದ್ದಾರೆ. ಓಕೆ, ಸೊ ಹಾಗಿದ್ರೆ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡಬೇಕಾಗಿದೆ IIT ಬಗ್ಗೆ. ಓಕೆನಾ? IIT ಇಟ್ ಮೀನ್ಸ್ ಟೆಕ್ನಾಲಜಿ. ಎಸ್, ಇಂಡಿಯನ್ ಇನ್ಸ್ಟಿಟ್ಯೂಷನ್ ಟೆಕ್ನಾಲಜಿ. ಟ್ರಿಬಲ್ IT ಇದ್ದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಟ್ರಿಬಲ್ IT. ಅದೇನಾದ್ರು ಟ್ರಿಬಲ್ IT ಇದ್ದರೆ ಇಂಡಿಯನ್ ಇನ್ಸ್ಟಿಟ್ಯೂಷನ್ ಆಫ್ ಇನ್ಫಾರ್ಮೇಷನ್ ಓಕೆ. ಹಾಗಿದ್ರೆ ಈ IITಗಳನ್ನು ಯಾವಾಗಿಂದ ಸ್ಥಾಪನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಪ್ಪ ಅಂದರೆ 1950 ಆನ್ವರ್ಡ್ಸ್. ಯಾವಾಗಿಂದ ಸ್ಥಾಪನೆ ಮಾಡ್ತೀವಿ? 1950 ಆನ್ವರ್ಡ್ಸ್. ಎಸ್, 1950 ಆನ್ವರ್ಡ್ಸ್. 1950 ಆನ್ವರ್ಡ್ಸ್ ನಾವೇನು ಮಾಡ್ತೀವಿ? IIT. ಓಕೆ, ಸೊ ಇದನ್ನು ನಾವೇನು ಮಾಡ್ಲಿಕ್ಕತ್ತೀವಪ್ಪ ಅಂದರೆ 1950 ಆನ್ವರ್ಡ್ಸ್ ನಾವೇನು ಮಾಡ್ತಿದ್ದಪ್ಪ ಅಂದರೆ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತೀವಿ. ಇದ್ರ ಜೊತೆಗೆ ಹಾಗಿದ್ರೆ ಭಾರತದ ಮೊದಲ IIT ಯಾವುದಪ್ಪ ಅಂತಂದರೆ ದಟ್ ಈಸ್ IIT ಖರಗ್ಪುರ. Yes, very importantly, IIT Kharagpur is India's first IIT, that is IIT Kharagpur, Delhi, West Bengal. IIT Kharagpur. Okay, is India's first IIT. It was started in the first 5-year plan. ಇದನ್ನು ಮೊದಲ ಪಂಚವಾರ್ಷಿಕ ಯೋಜನೆ 1952 ಅಲ್ಲಿ ಫಸ್ಟ್ 5-year ಪ್ಲ್ಯಾನ್. ಫಸ್ಟ್ 5-year ಪ್ಲ್ಯಾನ್ ಅಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಈ ಒಂದು IITಯನ್ನು ಸ್ಥಾಪನೆ ಮಾಡ್ತಾ ಹೋಗ್ತೀವಿ. ಓಕೆನಾ? ಎಸ್, ಹಾಗಿದ್ರೆ ರೈಟ್ ನೌ ಇನ್ ಇಂಡಿಯಾ ವಿ ಹ್ಯಾವ್ 23 IITs. Right now in India we have 23 IITs. In Karnataka we have one IIT that is Tribal IIT Dharwad. ಹೌದು ಮಾಡಿದ್ರಿ, ಹೌದು ಐ ನೋ. ಎಸ್, ಅದನ್ನು 2018-19 ಅಲ್ಲಿ ಸ್ಟಾರ್ಟ್ ಮಾಡಿದರೆ 2023 3 ಜೂನ್ ಒಳಗೆ ಇನೋಗ್ರಲ್ ಆಗ್ತದೆ. ಯಾವಾಗ ಸ್ಟಾರ್ಟ್ ಆಯಿತು? ಎಸ್, 2023 ಜೂನ್ ಒಳಗೆ ಏನು ಮಾಡ್ತಾರಪ್ಪ ಅಂದರೆ ಇನೋಗ್ರಲ್ ಮಾಡ್ತಾರೆ. ವಿ ಹ್ಯಾವ್ ಓನ್ಲಿ ಒನ್ IIT. ಸೊ ನೆಕ್ಸ್ಟ್, recently ozone bulletin was released. That's what, again ozone also in news. Ozone bulletin. Okay, so once ನೀವು ನಿಮ್ಮ ಫಿಸಿಕಲ್ ಜಾಗ್ರಫಿಯನ್ನು ಕವರ್ ಮಾಡಿಕೊಂಡ್ರೆ ಅಲ್ಲಿ ಬರುವಂಥ ಕ್ಲೈಮೆಟಾಲಜಿ ಆಗಿರ್ಬೋದು ಅಥವಾ ಲೈಕ್ ನಿಮ್ಮದು ಫಿಸಿಕಲ್ ಸ್ಟ್ರಕ್ಚರ್, ಸೊ ಈ ರೀತಿ ಸುಮಾರು ಕಾನ್ಸೆಪ್ಟ್ಸ್ ಏನಪ್ಪ ಅಂದರೆ ಅಲ್ಲಿ ಕವರ್ ಆಗ್ತವೆ. ಅಲ್ಲಿನೂ ಕೂಡ ಇವ್ರ ಬಗ್ಗೆ ಮತ್ತೆ ಕಲಿತೀರಿ. ಬಟ್ ಇಲ್ಲಿ ಕರೆಂಟ್ ಅಫೇರ್ನಲ್ಲಿ ಇರೋದ್ರಿಂದ ನಾವೇನು ಮಾಡಬೇಕಪ್ಪ ಅಂದರೆ ಇವ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು. ಸೊ ಇತ್ತೀಚೆಗೆ
ಎಸ್ ವರ್ಲ್ಡ್ WMO ಮೀನ್ಸ್ ಮೆಟ್ರಾಲಜಿ ಹವಾಮಾನ ಮೆಟ್ರಾಲಜಿ ಆರ್ಗನೈಸೇಷನ್ ಇತ್ತೀಚೆಗೆ WMO ಏನು ಮಾಡ್ತದಪ್ಪ ಅಂದರೆ 7 ವರ್ಷಗಳ ಮಧ್ಯಂತರದ 7 ವರ್ಷದಲ್ಲಿ ಓಝೋನ್ ಬುಲೆಟಿನ್ ಬಿಡುಗಡೆ ಮಾಡ್ತದೆ. ಏನು ಓಝೋನ್ ಬುಲೆಟಿನ್? ಎಸ್ ಓಝೋನ್ ಬುಲೆಟಿನನ್ನು ರೀಸೆಂಟ್ಲಿ ಏನಾಗ್ತದಪ್ಪ ಅಂತಂದರೆ WMO ಬಿಡುಗಡೆ ಮಾಡ್ತದೆ. ಸೊ ಇದೇನು ಹೇಳ್ತದಪ್ಪ ಅಂದರೆ ಈ ಒಂದು ಬುಲೆಟಿನಲ್ಲಿ ಓಝೋನಲ್ಲಿ ಆದಂಥ ಚೇಂಜಸ್ಗಳನ್ನು ಇದೇನು ಮಾಡ್ತದಪ್ಪ ಅಂತಂದರೆ ರಿಪೋರ್ಟ್ ಮಾಡ್ತದೆ. ಎಸ್ ಓಝೋನ್ನಲ್ಲಿನ ಬದಲಾವಣೆಗಳನ್ನು ಮೇಲ್ವಿಚಾರಣೆ ಮಾಡ್ತಾ ಹೋಗ್ತದೆ. ಇದನ್ನು 7 ಇಯರ್ಸ್ಗೆ ಒನ್ಸ್ ಬಿಡುಗಡೆ ಮಾಡ್ತದೆ. ಬಟ್ ಇದೇನಾಗುತ್ತೆ ಅಂದರೆ ಆ 7 ಇಯರ್ಸ್ ಬಂತ ಇಂಟೀರಿಯಮ್ ಮಧ್ಯಂತರ ರಿಪೋರ್ಟ್ ಇದು. ಓಕೆ, ಈ ರಿಪೋರ್ಟ್ 7 ಇಯರ್ಸ್ ಒನ್ಸ್ ಬರ್ತದೆ. ಎಸ್ 7 ಒನ್ಸ್ ಬರ್ತದೆ. ಬಟ್ ಇದೇನಪ್ಪ ಅಂತಂದರೆ ಮಧ್ಯಂತರ ರಿಪೋರ್ಟ್, ಅಂದರೆ ಪ್ರತಿ ವರ್ಷ ಮಧ್ಯಂತರ ಬಿಡುಗಡೆ ಮಾಡ್ತಾರೆ. ಆಫ್ಟರ್ 7 ಇಯರ್ ಎಲ್ಲ ಮಧ್ಯಂತರ ರಿಪೋರ್ಟ್ಗಳನ್ನು ಒಂದು ಕಡೆ ಸೆಗ್ರಿಗೇಟ್ ಮಾಡಿ ಫೈನಲ್ ರಿಪೋರ್ಟನ್ನು ಕೂಡ ಏನು ಮಾಡ್ತಾ ಹೋಗ್ತಾರೆ ಅಂದರೆ ಬಿಡುಗಡೆ ಮಾಡ್ತಾ ಹೋಗ್ತಾರೆ. ಓಕೆನಾ? ಸೊ ಹಾಗಿದ್ರೆ ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂಗೆ ನಾವೇನು ಮಾಡ್ತೇವೆ ಡಿಸ್ಕಸ್ ಮಾಡ್ತಾ ಹೋಗಬೇಕು. ಓಕೆ, ಸೊ ಮಾಹಿತಿ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಮತ್ತು ಕಾಲಕಾಲಕ್ಕೆ ಮಾಡಿ ತಿದ್ದುಪಡಿಗೆ ಸಹಾಯದಿಂದ ಓಝೋನ್ ಪದರ ಹಾನಿ ಮಾಡುವ ವಸ್ತುಗಳ ಬಳಕೆ 90 ಸೀಮಿತ. ಓಕೆ, ಇದ್ರ ಬಗ್ಗೆ ಏನು ಹೇಳ್ತದಪ್ಪ ಅಂತಂದ್ರೆ ಈ ಓಝೋನ್ ಬುಲೆಟಿನ್ ಅಂದರೆ ಒಂದು ಖುಷಿ ವಿಚಾರ ಹೇಳ್ತದೆ. ಫಾರ್ ದ ಫಸ್ಟ್ ಟೈಮ್ ಒಂದು ಖುಷಿ ವಿಚಾರ ನಮಗೆಲ್ಲ ಸಿಗ್ಲಿಕ್ಕೆ ಹತ್ತದ. ಏನು? ಡ್ಯೂ ಟು ದಿ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಆ್ಯಂಡ್ ಗೌರ್ಮೆಂಟ್ಸ್ ಮೆಜರ್ಸ್ ಟೇಕನ್ ಬೈ ಪರ್ಟಿಕ್ಯುಲರ್ ಗೌರ್ಮೆಂಟ್ಸ್, ಇದರಿಂದ ಏನಾಗ್ಲಿಕ್ಕೆ ಹತ್ತದಪ್ಪ ಅಂದ್ರೆ ಓಝೋನ್ಗೆ ಹಾರ್ಮ್ಫುಲ್ ಇರುವಂಥ 99% ಆಫ್ ಆಕ್ಟಿವಿಟಿಗಳು ರೆಡ್ಯೂಸ್ ಆಗ್ತಾ ಇದ್ದವು. ನಾಟ್ ಆಗಿಲ್ಲ, ಆಗ್ತಾ ಇದ್ದಾವು. ಓಕೆನಾ? ಎಸ್, ಸೊ 99% ಆಫ್ ಏನಾಗ್ತದೋ ರೆಡ್ಯೂಸ್ ಆಗ್ತಾ ಇದ್ದಾವೆ ಅನ್ನುವಂಥ ಮಾಹಿತಿಯನ್ನು ನಮ್ಗೆ ಈ ಓಝೋನ್ ರಿಪೋರ್ಟ್ ಹೇಳ್ತಾ ಇದೆ. ಓಕೆನಾ? ಸೊ ಹಾಗಿದ್ರೆ ಓಝೋನ್ ಪದರಗಳ ಸವಕಳಿ ಮಾಡೋ ಕಾರಣ ಒಂದು ಇಲ್ಲೇನು ಮಾಡ್ತದೆ, ಯಾವ್ಯಾವುದು ಓಝೋನ್ಗೆ ಹಾಳಾಗ್ತದಲ್ಲ ಅಂತಹ ವಸ್ತುಗಳ ಬಳಕೆಯ ನಿರ್ಬಂಧಗಳನ್ನು ಇವ್ರೇನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ರೆಡ್ಯೂಸ್ ಮಾಡ್ತಾ ಇದ್ದಾರೆ. ಓಕೆನಾ? ಲೈಕ್ ಏನು ನಾವು ಪ್ಲಾಸ್ಟಿಕ್ಸ್ಗಳಾಗಿರ್ಬೋದು ಅಥವಾ ಈಗ ಕಾರ್ಬನ್ಗಳನ್ನು ಕಡಿಮೆ ಮಾಡೋದಾಗಿರ್ಬೋದು, ಟೋಟಲಿ ಗ್ರೀನ್ ಹೌಸ್ ಗ್ಯಾಸಸ್ ಸಂಬಂಧಪಟ್ಟ ಏನೇನೆಲ್ಲ ಅದಾವಲ್ಲ ಅವುಗಳೆಲ್ಲವನ್ನು ಕಡಿಮೆ ಮಾಡಬೇಕು ಅಂತ ಹೇಳ್ತಾರೆ. ಓಕೆ, ಇದನ್ನು ನಾವೇನು ಕರಿತೀವಪ್ಪ ಅಂದರೆ ಈ ರಿಪೋರ್ಟ್ ಒಳಗೆ ಹೇಳ್ತದೆ. ಇದ್ರ ಜೊತೆಗೆ ನಾವು ಓಝೋನ್ ಕನ್ವೆನ್ಷನ್ ಮಾಡ್ತೀವಿ ಇನ್ 1985 ಎಲ್ಲಿಪ್ಪ ಅಂದರೆ ವಿಯೆನ್ನಾ. ಎಲ್ಲಿ? ವಿಯೆನ್ನಾ. ಎಸ್, ವೆರಿ ಇಂಪಾರ್ಟೆಂಟ್ಲಿ ಓಝೋನ್ ಕನ್ವೆನ್ಷನ್ ಮೀನ್ಸ್ ಓಝೋನ್ ಸಮ್ಮೇಳನ ಆಸ್ಟ್ರಿಯಾದ ವಿಯೆನ್ನಾ, ಆಸ್ಟ್ರಿಯಾ ಕಂಟ್ರಿಲಿ ಬರುವಂಥ ವಿಯೆನ್ನಾ ಪ್ಲೇಸ್ ಒಳಗೆ ನಾವೇನು ಮಾಡ್ತೀವಪ್ಪ ಅಂದರೆ ಈ ಓಝೋನ್ ಕನ್ವೆನ್ಷನ್ ಮಾಡ್ತೀವಿ ಇನ್ 1985. ಎಸ್, ಎಲ್ಲಿ? ಆಸ್ಟ್ರಿಯಾದ ವಿಯೆನ್ನಾ. ವಿಯೆನ್ನಾದೊಳಗೆ ನಾವೇನು ಮಾಡ್ತೀವಪ್ಪ ಅಂತಂದರೆ ಯೂಶ್ವಲಿ ಓಝೋನ್ ಕನ್ವೆನ್ಷನ್ ಮಾಡ್ತೀವಿ. ಸೊ ಇದ್ರ ಜೊತೆಗೆ 1987ನಲ್ಲಿ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಕೂಡ ನಾವು ಎಕ್ಸೆಪ್ಟ್ ಮಾಡ್ಕೋತೀವಿ. ಯಾವುದು? ಮ್ಯಾಂಟ್ರಿಯಲ್ ಪ್ರೋಟೋಕಾಲ್. ಓಕೆನಾ? ಸೊ ಇದು ಈ ಒಂದು ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ಗೆ 197 ಕಂಟ್ರೀಸ್ಗಳು ಏನಾಗಿದ್ದಾವಪ್ಪ ಅಂದರೆ ಮೆಂಬರ್ಸ್ ಆಗಿದ್ದಾವೆ. ಎಷ್ಟು? 197 ಕಂಟ್ರೀಸ್. ಓಕೆನಾ? ಎವ್ರಿ ಇಯರ್ ಸೆಪ್ಟೆಂಬರ್ 16 ನಾವೇನು ಮಾಡ್ತೀವಪ್ಪ ಅಂತಂದರೆ ಇಂಟರ್ನ್ಯಾಷನಲ್ ಓಝೋನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಯಾವುದಾ? ಸೆಪ್ಟೆಂಬರ್ 16 ಓಝೋನ್ ಡೇ. ಓಕೆ, ಯಾಕಂತಂದರೆ 1985 ನಾವು ಆಸ್ಟ್ರಿಯಾದ ವಿಯೆನ್ನಾ ಕನ್ವೆನ್ಷನ್ ಯಾವಾಗ ನಡೀತದಪ್ಪ ಅಂದರೆ ಸೆಪ್ಟೆಂಬರ್ 16 ನಡೀತದೆ. ಅದರ ಇದಕ್ಕೋಸ್ಕರ ನಾವೇನು ಮಾಡ್ತಿದ್ದೀವಪ್ಪ ಅಂದರೆ ಈ ಒಂದು ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್, ರೀಸೆಂಟ್ಲಿ ಕೋಕೋಸ್ ಐಲ್ಯಾಂಡ್ಸ್ಗಳು ಕೂಡ ನ್ಯೂಸ್ ಒಳಗಿತ್ತು. ವಿಲ್ ಗೋ ವಿತ್ ಕೋಕೋಸ್ ಐಲ್ಯಾಂಡ್. ಕೋಕೋಸ್ ಯಾವುದು? ಕೋಕೋಸ್ ದ್ವೀಪಗಳು ಅಂತ ಕರಿತೀವಿ. ಓಕೆ, ಇತ್ತೀಚೆಗೆ ಭಾರತೀಯ ನೌಕಾಪಡೆ ಡೋರ್ನಿಯಲ್ ಕಡಲ ಗಸ್ತು ವಿಮಾನ ಮತ್ತು ಭಾರತೀಯ ವಾಯುಪಡೆಯು ದಕ್ಷಿಣ ಹಿಂದೂ ಮಹಾಸಾಗರದಲ್ಲಿ ಆಸ್ಟ್ರೇಲಿಯಾದ ಕೋಕೋಸ್ ದ್ವೀಪಗಳಿಗೆ ಭೇಟಿ ನೀಡಿತ್ತು. ಓಕೆ, ಕೋಕೋಸ್ ಐಲ್ಯಾಂಡ್ಸ್, ಕೋಕೋಸ್ ದ್ವೀಪಗಳು ಏನು ಹೇಳ್ತದೆ? ಕೋಕೋಸ್ ಐಲ್ಯಾಂಡ್. ಕೋಕೋಸ್ ಐಲ್ಯಾಂಡ್ ಆ್ಯಕ್ಚುಲಿ ಇಟ್ ಈಸ್ ಆಸ್ಟ್ರೇಲಿಯನ್ ಐಲ್ಯಾಂಡ್. ಇದು ನಮ್ಮ ದೇಶದಲ್ಲ, ಇದು ಯಾವುದಿದು? ಆಸ್ಟ್ರೇಲಿಯಾದ ಕೋಕೋಸ್. ಕಿಲಿಂಗ್ ಅಂತಲೂ ಕೂಡ ಕರಿತೀವಿ. ಆಸ್ಟ್ರೇಲಿಯಾದಲ್ಲಿ ಬರ್ತಾವೆ. ಎಲ್ಲಿ? ಆಸ್ಟ್ರೇಲಿಯಾ. ಇದಕ್ಕೆ ನಾವು ಆಸ್ಟ್ರೇಲಿಯಾ ದ್ವೀಪಗಳು. ಇವಕ್ಕೆ ನಾವು ಮತ್ತೊಂದು ಹೇಗೆ ಕರಿತೀವಪ್ಪ ಅಂದರೆ ಕಿಲಿಂಗ್. ಏನು ಕರಿತೀವಿ? ಕಿಲಿಂಗ್. ನಾಟ್ ಕಿಲಿಂಗ್, ಕೀಲಿಂಗ್. ಓಕೆ, ಯಾಕೆ ಐಲ್ಯಾಂಡ್ಸ್ಗಳು ನ್ಯೂಸ್ ಒಳಗದಪ್ಪ ಅಂದರೆ ರೀಸೆಂಟ್ಲಿ ಇಂಡಿಯನ್ ನೇವಿ ಮತ್ತು ಇಂಡಿಯನ್ ಏರ್ಫೋರ್ಸ್ ಏನು ಮಾಡ್ತದಪ್ಪ ಅಂದರೆ ಈ ಒಂದು ಐಲ್ಯಾಂಡ್ಸ್ಗಳಿಗೆ ವಿಸಿಟ್ ಮಾಡ್ತದೆ.
ಫಾರ್ ದ ಪರ್ಪಸ್ ಆಫ್ ಮಿಲಿಟರಿ ಎಕ್ಸಸೈಸ್, ನೇವಲ್ ಎಕ್ಸಸೈಸ್, ವಿ ಹ್ಯಾವ್ ಏರ್ ಫೋರ್ಸ್ ಎಕ್ಸಸೈಸ್. ಈ ರೀತಿ ಮಿಲಿಟರಿ ಎಕ್ಸಸೈಸ್ಗೆ ಏನಾಗ್ತವಪ್ಪ ಅಂದರೆ ಒಂದು ದೇಶದಿಂದ ಇನ್ನೊಂದು ದೇಶಗಳ ಮಧ್ಯೆ ನಡೀತಾ ಇರ್ತಾವೆ. ಮುಂದೊಂದಿನ ಹೇಳ್ತೀವಿ ನಾವು, ಲೈಕ್ ಮಲಬಾರ್ ಎಕ್ಸಸೈಸ್ ಆಗಿರ್ಬೋದು, ಹ್ಯಾಂಡ್ ಟು ಹ್ಯಾಂಡ್ ಆಗಿರ್ಬೋದು, ಸೂರ್ಯಕಿರಣ ಆಗಿರ್ಬೋದು. ಓಕೆ, ಇಂಥ ಸುಮಾರು ಸಿಟ್ಮೆಕ್ಸ್ ಆಗಿರ್ಬೋದು, ಬಿಟ್ಮೆಕ್ಸ್ ಆಗಿರ್ಬೋದು, ಈ ರೀತಿ ಸುಮಾರು ಮಿಲಿಟರಿ ಎಕ್ಸಸೈಸ್ಗಳು ನಡೀತಾ ಇರ್ತವೆ.